ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ವ್ಲಾಗ್ನ ಅಂಗಡಿಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ವ್ಲಾಗ್ ಅಂತ ಏನಿಲ್ಲ, ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ನನಗನ್ನಿಸ್ತು. ಸೊ ಆ ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತು ಅಂಗಡಿಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ. ಸೊ ಅದನ್ನು ಮಾಡಿಕೊಂಡೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಏನದು ವಿಚಾರ ಅಂತ ಫಸ್ಟು ತಿಳಿಸ್ಬಿಡ್ತೀನಿ ನಾನು. ನಾನು ಆ್ಯಕ್ಚುಲಿ ನಿನ್ನೆ ನಿಮಗೆಲ್ಲ ಒಂದು ವ್ಲಾಗ್ ಶೇರ್ ಮಾಡಿದ್ದೆ, ಅಮ್ಮ ಗೃಹ ಪ್ರವೇಶಕ್ಕೆ ಕೊಡಿಸಿರೋಂಥ ಜ್ಯುವೆಲರಿ ಕಲೆಕ್ಷನ್ಸ್ ಅಂತ ಹೇಳಿ. ಅದನ್ನು ನಾನು ಇಲ್ಲಿ ಮನೆ ಹತ್ರನೂ ತೋರಿಸಿದ್ದೀನಿ, ಮತ್ತು ಸ್ವಲ್ಪ ಜನ ಕಮೆಂಟ್ಸಲ್ಲೂ ಕೂಡ ಕೇಳಿದ್ದೀರಾ ಎಷ್ಟಿದೆ ಏನು ಅಂತ ಹೇಳಿ. ಸೊ ಅದ್ರ ಬಗ್ಗೆ ವ್ಯೂವರ್ಸ್ಗೆ ಕ್ಲಾರಿಫಿಕೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಇನ್ನೊಂದು ಮುಖ್ಯವಾಗಿ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೂ ಮುಂಚೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಕೇಳ್ತಾರೆ, ನಿಮಗೆ ಗಂಡು ಮಕ್ಳು ಇದ್ದಿದ್ರೆ ಅಮ್ಮ ನಿಜವಾಗ್ಲೂ ಕೊಡಿಸ್ತಿರ್ಲಿಲ್ಲ ಅಂತ. ಸೊ ಅದು ನಿಮ್ಗೆ ಎಷ್ಟು ಮಟ್ಟಿಗೆ ನಿಜ ಅನಿಸುತ್ತೆ? ಯಾಕಪ್ಪ ಈ ಕ್ವಶನ್ನ ಕೇಳ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಜನ ಆಗಿರ್ಬೋದು ಅಥವಾ ಇಲ್ಲಿ ಮನೆ ಹತ್ರ ಆಗಿರ್ಬೋದು, ನನಗೆ ಕಮೆಂಟ್ಸ್ ಒಂದು ಬಂದಿದೆ. ಅವರು ಕೂಡ ಅಷ್ಟೇ ಕೇಳ್ತಾ ಇರ್ತಾರೆ, ಏನಂದರೆ, ಅಕ್ಕ ನಿಮ್ಮ ಮನೇಲಿ ಎಲ್ಲರೂ ಹೆಣ್ಮಕ್ಳೇ ಇದ್ದೀರಾ, ಹೆಣ್ಮಕ್ಳು ಇರೋದ್ರಿಂದಾನೇ ನಿಮಗೆ ಮೋಸ್ಟ್ಲಿ ಅಮ್ಮ ಕೊಡಿಸ್ತಾ ಇರ್ತಾರೆ ಎಲ್ಲ ಅಂತ ಕೇಳ್ತೀರಾ. ಒಂದು ವೇಳೆ ಗಂಡು ಮಗು ಇದ್ದಿದ್ದರೆ ಕೊಡಿಸ್ತಿರ್ಲಿಲ್ವಾ ಅಮ್ಮ? ಅದು ನನಗಂತೂ ಗೊತ್ತಿಲ್ಲ, ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತಿದೆ ಅಂತ. ನಮ್ಮ ಮನೆ ಪಕ್ಕದ ಮನೆಯವರಂತೂ ನನಗೆ ಯಾವಾಗಲೂ ಹಂಗೆ ಅಂತಾರೆ, ನೀವು ತುಂಬ ಲಕ್ಕಿ ಅಂತಲೂ ಹೇಳ್ತಾರೆ. ಕೆಲವೊಂದ್ಸಲಿ ಅವ್ರು ಹೇಳ್ತಾರೆ, ಒಂದು ವೇಳೆ ಅಮ್ಮನಿಗೆ ಗಂಡು ಮಕ್ಳು ಇದ್ದಿದ್ರೆ ನಿನಗಿಷ್ಟು ಹೆಲ್ಪ್ ಮಾಡ್ತಿರ್ಲಿಲ್ಲ ಅಂತ. ಬಟ್ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಅಮ್ಮ ನನಗೆ ಯಾವುದೇ ಕಾರಣದಲ್ಲೂ ಅಷ್ಟೇ ನನಗೆ ಗಂಡು ಮಗು ಇಲ್ಲ ಅಂತ ಫೀಲ್ ಮಾಡ್ಕೊಂಡಿದ್ದುಂಟು. ಬಟ್ ಅಮ್ಮನಿಗೆ ಫೀಲ್ ಆಗಿರಲಿಲ್ಲ. 4 ಜನ ಹೆಣ್ಮಕ್ಳೇ ನಿನಗೆ ಅಂತ ಸಾಕಷ್ಟು ಜನ ಚುಚ್ಚಿ ಮಾತಾಡಿದಾಗ ಅಮ್ಮಂಗೆ ಬೇಜಾರಾಗಿದ್ದುಂಟು. ಅಮ್ಮಂಗೆ ಅದು ಬೇಜಾರಾದಾಗ ನಾವು ಸಮಾಧಾನ ಮಾಡಿದ್ದು ಉಂಟು, ಅದನ್ನು ಮರೆಸಿರೋದು ಉಂಟು. ಬಟ್ ಅಮ್ಮನ ಬಾಯಲ್ಲಿ ಯಾವತ್ತೂ ಬಂದಿಲ್ಲ, ನನಗೇನಾದರೂ ಗಂಡು ಮಕ್ಳು ಇದ್ದಿದ್ರೆ ನಿಮಗೆಲ್ಲ ಇಷ್ಟೊಂದು ಸಹಾಯ ಮಾಡ್ತಿರ್ಲಿಲ್ಲ ಅಂತ. ಯಾಕೆಂದರೆ ನಾವು 4 ಜನನೂ ಅಮ್ಮ ಯಾವ ಥರ ಇಂಟೆನ್ಷನ್ ಅಂದರೆ, ಈಗ ಎಕ್ಸಾಂಪಲ್ ನನಗೆ ಮನೆ ಇಲ್ವಾ, ಅವಳಿಗೊಂದು ನೆಲೆ ಆಗಲಿ ಅಂತ ನೋಡ್ತಾರೆ. ನೆಕ್ಸ್ಟ್ ನಮ್ಮ ಅಕ್ಕನಿಗೆ ಅವಳಿಗೊಂದು ಮನೆ ಇಲ್ವಾ, ಸೊ ಇವಳ್ದು ಮುಗ್ದು ಬಿಡಲಿ, ಅವಳಿಗೂ ಮಾಡೋಣ ಅಂತ ನೋಡ್ತಾರೆ. ಅಥವಾ ನನ್ನ ತಂಗಿಗೆ ಏನೋ ಒಂದು ಪ್ರಾಬ್ಲಮ್ಮ, ಅವಳದು ಏನಾದರೂ ಮಾಡೋಣ ಅಂತ. ಸೊ ಈ ಥರ ಅಮ್ಮನ ಇಂಟೆನ್ಷನ್ ಏನಂದರೆ, ನನ್ನ 4 ಜನ ಮಕ್ಕಳು ಯಾವುದೇ ಕಾರಣಕ್ಕೂ ನನ್ನ ಥರ ಕಷ್ಟಪಡಬಾರ್ದು, ನನ್ನಂಗೆ ನೋವು ತಿನ್ನಬಾರ್ದು. ನಾನು ಹಿಂಗೆ ಹೂವು ಮಾರ್ಕೊಂಡು ಇಷ್ಟು ವರ್ಷ ನೋವು ತಿಂದಿದ್ದೀನೋ, ಸೊ ಈ ಥರ ಎಲ್ಲ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ನನಗೆ ಅನ್ನೋದೇ ಅಮ್ಮನ ಇಂಟೆನ್ಷನ್ನು. ಯಾರಿಗೆ ಏನೇ ಕಷ್ಟ ಬಂದ್ರೂ, ಈಗ ನನಗೆ ಎಷ್ಟೇ ಸಹಾಯ ಮಾಡಿರ್ಬೋದು, ಬಟ್ ಅಮ್ಮ ಹೆಂಗೆ ಇನ್ನೊಬ್ಳು ಫೋನ್ ಮಾಡಿ, ಅಮ್ಮ ನನಗೆ ಈ ಥರ ನೋವು ಅಂದರೆ ಖಂಡಿತ ನಮ್ಮಮ್ಮ ಸ್ಪಂದಿಸ್ತಾರೆ. ನಮ್ಮ ಅಮ್ಮನ ಬಾಯಲ್ಲಾಗಿರ್ಬೋದು ಅಥವಾ ನಮಗೆ ಅನಿಸಿರೋದಾಗಲಿ ಯಾವತ್ತೂ ಅನಿಸಿಲ್ಲ ಗಂಡು ಮಗ ಇದ್ದಿದ್ರೆ ನಮಗೆ ಮಾಡ್ತಿರ್ಲಿಲ್ಲ ಅಮ್ಮ ಅಂತ. ನಾವೇ ತಮಾಷೆಗೆ ಮಾತಾಡಿದ್ದುಂಟು ನಮಗೆ. ಯಾವ ಥರ ಅಂದರೆ, ನಾವು 4 ಜನ ಹೆಣ್ಮಕ್ಳು ಅಮ್ಮನ ಮನೇಲಿ ಹೋಗಿ ಸೇರಿದಾಗ, ಒಂದು ವೇಳೆ ಗಂಡು ಮಗ ಇದ್ದಿದ್ರೆ ನಾವೆಲ್ಲ ಹಿಂಗೆ ಬರ್ತಿದ್ದಿದ್ದು ಅವನ ಹೆಂಡ್ತಿಗೆ ಇಷ್ಟ ಆಗ್ತಿತ್ತೋ ಇಲ್ವೋ ಅಂತ ಈ ಥರ ಮಾತಾಡಿದ್ದೀವಿ ಹೊರತು. ಸೊ ಅಮ್ಮ ನನಗೆ ಕೊಡ್ತಿರ್ಲಿಲ್ಲ ಅಂತ ಇಲ್ಲ. ನಮ್ಮ ಅಮ್ಮನ ಬಾಯಲ್ಲಿ ಯಾವತ್ತೂ ನನ್ನ ಮಕ್ಕಳಿಗೆ ಮಾಡ್ತಿರ್ಲಿಲ್ಲ ಅನ್ನೋದು ಕೇಳಿಲ್ಲ. ಯಾವ ತಾಯಿ ತಾನೇ ಹೇಳೋಕ್ಕೆ ಇಷ್ಟಪಡ್ತಾಳೆ ಆ ಥರ? ತನಗೇನು ಇಲ್ಲ ಅಂದ್ರೂ ನನ್ನ ಮಕ್ಳಿಗಿರಲಿ ಅನ್ನೋ ತಾಯಿನೇ ಹೆಚ್ಚು ಪ್ರಪಂಚದಲ್ಲಿ ಇರ್ತಾಳೆ. ಅಂಥದ್ರಲ್ಲಿ ನಾನು ನಮ್ಮ ಅಮ್ಮನ ಬಗ್ಗೆ ಆ ಥರ ಹೆಂಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ? ಅದು ನಿಮ್ಗೆ ಅನಿಸಿರ್ಬೋದು, ಬಟ್ ನನಗೆ ಅನಿಸಿಲ್ಲ ಹಂಗೆ. ನಾವು ಕಾಮನ್ನಾಗಿ ಮಾತಾಡಿದ್ದಿದೆ, ಬಟ್ ಆದರೆ ಕೊಡಿಸ್ತಿರ್ಲಿಲ್ಲ ಅಂತಲ್ಲ, ನಾವು 4 ಜನ ಮಜಾ ಮಾಡೋಕ್ಕೆ ಬರ್ತಿರ್ಲಿಲ್ವೇನೋ ಅಂತ ಮಾತಾಡಿದ್ದೀವಿ ಬಿಟ್ಟರೆ ಆ ಥರ ಇಲ್ಲ. ನಮ್ಮಮ್ಮ ನಿಜವಾಗ್ಲೂ ಗಂಡು ಮಗ ಇದ್ದಿದ್ರೂ ಕೂಡ ಗಂಡು ಮಗು ಕೊಡಿಸ್ತಾನೆ ಇದ್ದರು. ಈಗ ನನ್ನ ಮನೇಲಿ ನನಗೊಂದು ಹೆಣ್ಣು ಒಂದು ಗಂಡ ಆಗಿದ್ರು ನನ್ನ ಫಸ್ಟ್ ಪ್ರಿಫರೆನ್ಸು ನಾನು ಕೊಡ್ತಾ ಇರೋದು ರಿತಿಕ್ಷನ್ಗೆ. ನಾನು ತುಂಬ ಸಲ ಹೇಳಿರ್ತೀನಿ ಲೋಕಿ ಹತ್ರನೂ, ಲೋಕಿ ನನ್ನ ಮಗಳಿಗಿದು ಮನೆ, ನನ್ನ ಮಗನಿಗೆ ನೀನು ಮಾಡಬೇಕು, ನನ್ನ ಮಗನಿಗೆ ಇನ್ನೊಂದು ಮಾಡಬೇಕು ಅಂತ. ಆ ಥರ ಮಾತಾಡ್ತಿರೋ ಮನಸ್ಥಿತಿಯವಳು ನಾನು. ಒಂದು ನಿಮಿಷ ಗೈಸ್. ಸೊ ನಮ್ಮ ಮನೇಲೂ ಅಷ್ಟೇ, ನಾನು ಫಸ್ಟು ಹೇಳೋದು ನನ್ನ ಮಗಳು ಅಂತಲೇ. ಯಾಕೆ ಅಂದರೆ, ತುಂಬ ಜನ ಹೆಣ್ಮಕ್ಳಿರೋರು ನೊಂದ್ಕೊಳ್ತಾರೆ, ಅಯ್ಯೋ ನನಗೆ ಹೆಣ್ಣಾಗೋಯ್ತು, ಗಂಡು ಮಕ್ಕಳಾಗಲಿಲ್ವಲ್ಲ ಅಂತ ಹೇಳಿ ನೊಂದ್ಕೊಳ್ತಾ ಇರ್ತಾರೆ. ಬಟ್ ನಮ್ಮ ಮನೇಲಿ ನಮ್ಮಮ್ಮ ಆ ಥರ ಮಾಡ್ಕೊಂಡಿಲ್ಲ. ಸೊ ನಮಗೂ ಆ ಫೀಲ್ ಬಂದಿಲ್ಲ. ಸೊ ಆ ಇಂಟೆನ್ಷನಲ್ಲಿ ಅಷ್ಟೇ ಫಸ್ಟು ಮಗಳಿಗೆ, ಆಮೇಲೆ ಮಗನ ಮದುವೆ ಆದಮೇಲೆ ಹೆಂಗಿರ್ತಾರೋ ಏನೋ ಬೇಡ ಅಂತ ಹೇಳಿ ನನ್ನ ಇಂಟೆನ್ಷನ್ನು ಕೂಡ
ಅದೇ ಥರ ಆಗಿರುತ್ತೆ ಅಷ್ಟೇ. ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ದಾರೆ, ಇದು ಜ್ಯುವೆಲರಿ ಆರ್ಟಿಫಿಷಿಯಲ್ ಅನಿಸುತ್ತೆ ಅಂತ. ಗೊತ್ತಿಲ್ಲ ನಿಮಗೆ ಯಾಕೆ ಹಂಗೆ ಅನಿಸಿದೆ ಅಂತ. ಅದು ಮೇ ಬಿ ನಿಮ್ಮ ಒಪಿನಿಯನ್ ಆಗಿರ್ಬೋದು. ಇಲ್ಲ ಸಿಸ್ಟರ್, ಅದು ಆರ್ಟಿಫಿಷಿಯಲ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ತುಂಬ ಡೀಪಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಜ್ಯುವೆಲರಿ ಯಾವುದು ಅಥವಾ ಗೋಲ್ಡ್ ಜ್ಯುವೆಲರಿ ಯಾವುದು ಅನ್ನೋದು. ಸೊ ಮೇ ಬಿ ಗೋಲ್ಡ್ ನೋಡ್ತಾ ಪರಿಚಯ ಇರೋರಿಗೆ, ಅಥವಾ ನಾನು ನಿಮಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹತ್ರದಿಂದ ನೋಡಿ ಒಂದು ಕಾಮನ್ನಾಗಿ ಗೊತ್ತಾಗೋರಿಗೆ ಅದು ಗೊತ್ತಾಗಿರುತ್ತೆ. ಸಾಮಾನ್ಯವಾಗಿ ಗೋಲ್ಡ್ ಫಿನಿಶಿಂಗೇ ಇರುತ್ತೆ, ಆರ್ಟಿಫಿಷಿಯಲ್ದೇ ಫಿನಿಶಿಂಗ್ ಇರುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ಗೆ ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿರ್ತಾರೆ, ಬಟ್ ಅದು ಯಾವುದೇ ಕಾರಣಕ್ಕೂ ಗೋಲ್ಡ್ ಅಂತ ಅನ್ನಿಸ್ಕೊಳಲ್ಲ. ಬೇಕಾದರೆ ನೀವು ಡೀಪಾಗಿ ಅಬ್ಸರ್ವ್ ಮಾಡಿ. ಸೊ ನೀವು ಹೇಳಿದ್ರಿ ಅಂತ ನನಗೇನು ಬೇಜಾರಿಲ್ಲ, ನಿಮ್ಮ ಅಭಿಪ್ರಾಯನ ತಿಳಿಸಿದ್ದೀರಾ. ಇನ್ನೊಬ್ಬರು ಸಿಸ್ಟರು ಎಷ್ಟು ಅಮೌಂಟ್ ಆಯಿತು ಸಿಸ್ಟರ್ ಅಂತ ಕೇಳಿದ್ದೀರಾ. ಸೊ ಅಮೌಂಟು ಸಿಸ್ಟರ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನೊಂದು ಆ್ಯಾವ್ರೇಜಾಗಿ ಕ್ಯಾಲ್ಕುಲೇಟ್ ಮಾಡಿರೋದು ಅಷ್ಟೇ ನಾನು. ಯಾಕಪ್ಪ ಅಂತ ಹೇಳಿದ್ರೆ, ಪೆನ್ನು ಕೂಡ ಹಂಗೆ ಎಲ್ಲ ಅರೇಂಜ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕೆ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಜವಾಗ್ಲೂ ನನಗೆ ಅಮ್ಮ ತೊಗೊಂಡಿರ್ತಾರೆ ಅನ್ನೋ ಐಡಿಯಾನೂ ನನಗಿರಲಿಲ್ಲ. ಯಾಕೆ ಅಂದರೆ ಅಮ್ಮನೇ ಎಲ್ಲ ಸಹಾಯ ಮಾಡ್ತಿರೋದ್ರಿಂದ, ಅಕ್ಕ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು, ಇವರೇ ನನಗೆಲ್ಲ ಸಹಾಯ ಮಾಡ್ತಿರೋದು. ಸೊ ನನಗೆ ಕೊಡಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಒಡವೆನೂ ಕೂಡ ಆಲ್ಮೋಸ್ಟ್ ಇವಾಗ ಮತ್ತೆ ಬ್ಯಾಂಕಲ್ಲಿದೆ. ಮಗಳಿಗೆ ಏನೂ ಇಲ್ಲ ಅಂತ ಅಮ್ಮ ಕೊಡಿಸ್ತಾ ಇರೋದು. ಸೊ ನನಗದೊಂದು ಊಹೆನೂ ಇರಲಿಲ್ಲ. ಇಲ್ಲ ಅಂದಿದ್ರೆ ನನಗೆ ಈ ಥರ ಆ ಥರ ಬೇಕು ಅಂತ ನಾನೇ ಕೇಳ್ತಾ ಇದ್ದೆ. ಅದು ಬಂದು ಅಮ್ಮ ಹಾಕಿರೋದು 11,000 ಚಿಲ್ಲರೆ ಇದ್ದಾಗ ಗ್ರಾಮ್ ಹಾಕಿದ್ರಂತೆ. ಸೊ ಆಲ್ಮೋಸ್ಟ್ ನನ್ನ ಒಂದು ರಫ್ ಕ್ಯಾಲ್ಕುಲೇಟಲ್ಲಿ ಒಂದು 9.5 ಲಕ್ಷ 10 ಲಕ್ಷದ ಒಳಗೆ ಆಗಿದೆ ಅಂತ ಅಂದ್ಕೊತೀನಿ. ಸೊ ಅದು ಈಸಿ ಅಮೌಂಟ್ ಅಲ್ಲ, ಅಷ್ಟು ಈಸಿಯಾಗಿ ಅಷ್ಟಾಗಿದೆ ಅಂತ ಹೇಳೋಷ್ಟು ನೆಗ್ಲೆಕ್ಟ್ ಅಲ್ಲ. ಸೊ ನಾನು ಅದಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಮತ್ತು ಇನ್ನೊಬ್ಬರು ಸಿಸ್ಟರ್ ಒಂದು ಕಮೆಂಟ್ ಮಾಡಿದ್ದಾರೆ. ನನಗದು ಕಮೆಂಟ್ಸ್ ನೋಡಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಏನಂತ ಹಾಕಿದ್ದಾರೆ ಅಂದರೆ, ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ, ವೆಹಿಕಲ್ಸ್ ಮಧ್ಯೆ ಅಂಗಡಿಲೇ ವ್ಲಾಗ್ ಮಾಡೋದು ತುಂಬಾ ಕಷ್ಟ. ಸೊ ಇನ್ನೊಬ್ಬರು ಸಿಸ್ಟರು ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿದ್ದಾರೆ. ಎಸ್ ಸಿಸ್ಟರ್, ನಾನಂತೂ ಆ ವಿಚಾರದಲ್ಲಿ ಈ ಥರ ಅಕ್ಕ ತಂಗಿದಿರನ್ನ ಪಡೆಯೋಕ್ಕೆ ಮತ್ತು ಈ ಥರ ಅಮ್ಮನ್ನ ಪಡೆಯೋಕ್ಕೆ ತುಂಬ ಅಂದರೆ ತುಂಬಾ ಪುಣ್ಯ ಮಾಡಿದ್ದೀನಿ. ಎಷ್ಟೊಂದು ಜನದನ್ನು ನಾನು ಕೇಳ್ತಾ ಇರ್ತೀನಿ. ಸೊ ನಮ್ಮ ಅಕ್ಕ ತಂಗಿರು ನಾವು ಈ ಥರ ಇರಲ್ಲ, ಅಯ್ಯೋ ಅವ್ರವ್ರ ಮದುವೆ ಆದಮೇಲೆ ಅವ್ರವ್ರದವ್ರು ನೋಡ್ಕೊಂಡಿದ್ದಾರೆ, ಅಥವಾ ಅವ್ರ ಮದುವೆ ಆದಮೇಲೆ ನಮಗೆ 1 ರೂಪಾಯಿನೂ ಸಹಾಯ ಮಾಡಲ್ಲ, ಅವ್ರು ಉಂಟು ಅವ್ರ ಗಂಡ ಉಂಟು ಅಂತ ಮಾತಾಡ್ತಾರೆ ಅಂತ. ಬಟ್ ನನಗೆ ದೇವರು ಏನು ಆಸ್ತಿ ಕೊಟ್ಟಿಲ್ಲ ಅಂದ್ರೂ ನನಗೆ ನನ್ನ ಇಷ್ಟದಂಗೆ ಅಕ್ಕ ತಂಗಿದ್ದೀರೂ ಹಂಗೆ ಕೊಟ್ಟಿದ್ದಾನೆ, ತಾಯಿನೂ ಹಾಗೆ ಕೊಟ್ಟಿದ್ದಾನೆ. ನನಗೆ ಏನು ಕಷ್ಟ ಬಂದ್ರೂ ನನ್ನ ಜೊತೆಯಾಗಿರೋದಕ್ಕೆ ಅಷ್ಟೇ ಒಳ್ಳೆ ಅಕ್ಕ ತಂಗಿದ್ದೀರನ್ನ ಕೊಟ್ಟಿದ್ದಾನೆ. ಸೊ ನಾನು ಅಕ್ಕ ತಂಗಿದ್ದೀರನ್ನ ಯಾವತ್ತೂ ಮರೆಯಲ್ಲ. ಬಟ್ ತುಂಬ ಜನ ಹೇಳ್ತಿರ್ತಾರೆ, ನೀವು ತುಂಬ ಲಕ್ಕಿ, ಅಕ್ಕ ತಂಗಿದ್ದೀರ ವಿಚಾರದಲ್ಲಿ ಲಕ್ಕಿ ಅಂತ. ಸೊ ನೀವು ಇದೇ ಥರ ಇರ್ತೀರಾ ಯಾವಾಗಲೂ ಅಂತಲೂ ಕೂಡ ಕೇಳ್ತಾರೆ. ನಾವು ನಿಜವಾಗ್ಲೂ ಕಿತ್ತಾಡಲ್ಲ ಅಂತೆಲ್ಲ ಏನಿಲ್ಲ, ಬಟ್ ಆ ಥರ ಎಲ್ಲ ನಾವು ಕಿತ್ತಾಡಲ್ಲ. ನಾವೇನಂದರೆ ಇವಾಗ ಏನಾದರೂ ಒಂದು ಕಾಲು ಎಳಿಬೇಕಾದ್ರೆ ಮಿಸ್ಸಾಗಿ ಏನೋ ಒಂದು ಆಯಿತು, ಒಂದು 5 ನಿಮಿಷ ಮುನ್ಸು, ಅಥವಾ 5 ನಿಮಿಷ ಕೋಪ, ಒಂದು 10 ನಿಮಿಷದ ತಾಪ, ಅಥವಾ ಒಂದು ದಿನದ ಮಾತಾಡ್ದಿರ, ಒಂದು ದಿನ ಅನ್ನೋದು ಕೂಡ ತುಂಬ ರೇರು. ಅರ್ಧ ದಿನದ ಒಳಗಡೆನೆ ನಮ್ಮದು ಏನೇ ಜಗಳ ಇದ್ರೂ ಮುಗಿಸ್ಕೊತೀವಿ. ಆ ಥರ ಡ್ರ್ಯಾಗ್ ಮಾಡೋ ಥರ ಎಲ್ಲ ಇಲ್ಲ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ ಕೇಸ್ ನಾನು ಏನಾದರೂ ಜಗಳ ಮಾಡಿದ್ರು ತಕ್ಷಣ ನನಗೇನಾದರೂ ಕಷ್ಟ ಇದೆ ಅಂತ ಹೇಳಿದ್ರೆ, ಅಯ್ಯೋ ನಾನು ಅವಳ ಹತ್ರ ಮಾತಾಡಲ್ಲ ಅಂತ ಯಾರೂ ಇರಲ್ಲ. ಯಾರೋ ಅಕ್ಕಪಕ್ಕದವರು, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ನಮ್ಮ ಮನೆ ಮೇಲಿಂದ ಬಿದ್ದಾಗ ಆ್ಯಕ್ಚುಲಿ ಯಾರಿಗೂ ಹೇಳಿಲ್ಲ. ನಾನು ಆ ಸಿಚುವೇಷನಲ್ಲಿ ನನಗೇನೋ ಆಯಿತು ಅನ್ನೋ ಮೂಡಲ್ಲಿ ನಾನಿದ್ದೆ. ನನ್ನ ಫೋನು ಕೂಡ ನಾನು ಮನೇಲೇ ಬಿಟ್ಟು ನಾನು ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ವಿ. ಇನ್ಫ್ಯಾಕ್ಟ್ ಅವ್ರಿಗೆ ಯಾರು ಕಾಲು ಕನೆಕ್ಟ್ ಆಗಿಲ್ಲ. ನಾನು ಆ ಗಾಬರಿಲಿ ಫೋನೂ ನಾವು ತೊಗೊಂಡೋಗಿರಲಿಲ್ಲ. ನಿಮಗೆ ಗೊತ್ತಿರತ್ತೆ, ಮೇಲಿಂದ ಬಿದ್ದಿದ್ದಾಳೆ ಅಂದರೆ ಏನೋ ಆಗ್ಬಿಟ್ಟಿದೆ ಅನ್ನೋ ರೇಂಜಲ್ಲೇ ಇರ್ತೀವಿ ಎಲ್ಲರೂ. ಬಟ್ ದೇವ್ರ ದಯೆಯಿಂದ ನನಗೆ ಮೂಳೆ ಮುರ್ಕೊಂಡಿತ್ತು. ಸೊ ಆ ಟೈಮಲ್ಲಿ ಹಿಂಗೆ ಅಕ್ಕಪಕ್ಕದವರು ಯಾರಿಗೋ ವಿಷಯ ತಿಳಿಸಿ, ಅವ್ರು ಯಾರೋ ಕಾಲ್ ಮಾಡಿ ನಮ್ಮ ಭಾವನಿಗೆ ಹೇಳಿದರು, ನಿನ್ನ ನಾದ್ನಿಗೆ ಈ ಥರ ಆಗಿದೆ ಅಂತ, ಕರ್ಕೊಂಡು ಹೋದ್ರು ಗೊತ್ತಿಲ್ಲ ಅಂತ. ಸೊ ಭಾವ ಅಕ್ಕನಿಗೆ ಹೇಳಿ ಅಷ್ಟು ಬೇಗ ನೀವು ನಂಬಲಾಗ 2.5 hours ಆಗುತ್ತೆ. 2.5 hours ಒಳಗಡೆ ನನಗೆ
ಬೆಂಗಳೂರಿಂದ ಹಾಸ್ಪಿಟಲ್ಗೆ ಬಂದಿದ್ರು. ಆ ಥರ ನನ್ನ ಫ್ಯಾಮಿಲಿ. ಏನೇ ಕಷ್ಟ ಅಂದರೂ ಬರ್ತಾರೆ. ಮತ್ತೆ ಹೇಳಬೇಕು ಅಂದರೆ ಈ ಥರ ಅಕ್ಕ ತಂಗಿದಿರನ್ನ ಅಥವಾ ಈ ಥರ ತಾಯಿನ ಪಡೆಯೋಕ್ಕೆ ನಾನಂತೂ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಲಾಗ್ ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವರು ಅವ್ರವ್ರ ಅಭಿಪ್ರಾಯನ ತಿಳಿಸ್ಕೊತಾರೆ. ಬಟ್ ಇನ್ನೊಬ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನನಗೆ ಈ ಥರ ಸಿಕ್ಕಲಿಲ್ಲ, ನಾನು ಈ ಥರ ಪುಣ್ಯ ಮಾಡಿಲ್ಲ ಅಂತೆಲ್ಲ ಅಂದ್ಕೊಂಬೇಡಿ. ಮೇ ಬಿ ನಮ್ಗೆ ಈ ಜನ್ರೇಷನ್ಗೆ ಇದನ್ನು ಕೊಟ್ಟಿದ್ದೇನೇನೋ, ಮುಂದಿನ ವರ್ಷ ನನ್ನ ಹಣೆ ಬರದಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಮುಂದಿನ ಜನ್ಮ ಅಂತ ಇದ್ದರೆ ಫೈನಲ್ ಆಗಿ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹುಡುಗರು ಇದ್ದಿದ್ರೆ ನಿಮಗೆ ಕೊಡಿಸ್ತಿರ್ಲಿಲ್ಲ ಅನ್ನೋದು ಮಾತನ್ನು ನಾನು ಒಪ್ಪಲ್ಲ. ಮಗ ಆಗಲಿ ಯಾರೇ ಇದ್ರೂ ಮಗಳಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾಳೆ. ಅದೇ ತಾಯಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಒಂದು ತಾಯಿಯಾಗಿ ನನಗೆ ಅದು ಸೂಕ್ತ ಅನಿಸಲ್ಲ, ಕರೆಕ್ಟ್ ಅಂತ ಅನಿಸಲ್ಲ. ಸೊ ಫಸ್ಟು ಪ್ರಿಫರೆನ್ಸು ಮಗನಿಗೆ ಕೊಡಬೇಕು, ಮಗಳಿಗೆ ಕೊಡಬಾರ್ದು ಅಂತ. ಇಬ್ಬರು ಮಕ್ಕಳೇ, ಇಬ್ರಿಗೂ ಏನು ಬೇಕೋ ಅದನ್ನು ಮಾಡಿ ಹೋಗಬೇಕು. ಇಬ್ರಿಗೂ ಅಷ್ಟೇ ಜವಾಬ್ದಾರಿ ತಗೋಬೇಕು. ಮಗಳು ಬೇರೆಯವ್ರ ಮನೆಗೆ ಹೋಗೋಕ್ಕೂ ಮುಂಚೆ ಅವಳಿಗೆ ಏನಿದೆಯೋ ಅದನ್ನು ತಂದೆ ತಾಯಿನೇ ನಿರ್ವಹಿಸಬೇಕು. ಸೊ ಮಗ ಮದುವೆ ಆಗೋಷ್ಟರಲ್ಲಿ ಏನೇನು ಮಾಡಬೇಕು ಅವನಿಗೂ ತಂದೆ ತಾಯಿ ಆಗಲೇ ಮಾಡಿಬಿಟ್ರೆ ಯಾವ್ದು ಪ್ರಾಬ್ಲಮ್ಮು ಇರಲ್ಲ. ಮದುವೆ ಆಗಿ ಹೋದ್ಮೇಲೆ ಅಯ್ಯೋ ಅವಳು ಮದುವೆ ಆಗಿ ಹೋಗ್ಬಿಟ್ಟಿದ್ದಾಳೆ, ಈಗ ಬಂದಿದ್ದಾಳೆ ಅಂತ ಕೇಳ್ತಾರಲ್ಲ, ಆವಾಗಲೇ ಸಮಸ್ಯೆ ಶುರುವಾಗೋದು ನನ್ನ ಪ್ರಕಾರ. ಸೊ ಯಾರ್ಯಾರಿಗೆ ಏನೇನು ಮಾಡಬೇಕೋ ಮದುವೆಗೆ ಮುಂಚೆನೇ ಮಾಡಿಬಿಟ್ರೆ ಈ ಸಮಸ್ಯೆ ಇರಲ್ಲ ಅನ್ನೋದು ಪರ್ಸ್ನಲಿ ನನ್ನ ಅಭಿಪ್ರಾಯ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ಸ್ಗೆ ಆನ್ಸರು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.